ಈಗಾಗಲೇ ವಸತಿ ಇಲಾಖೆಯಲ್ಲಿ ಲಂಚ ಕೊಡದೆ ಮನೆ ಅಲರ್ಟ್ ಆಗಲ್ಲ ಅಂತ ಜಗತ್ ಜಾಹೀರಾತು ಸ್ಯಾಂಪಲ್ ಅಷ್ಟೇ ಬಂದಿರೋದು. ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಯಾವುದೇ ವಿಧಾನಸಭೆ ಕ್ಷೇತ್ರಕ್ಕೂ ಕೂಡ ಲಂಚ ಇಲ್ಲದೆ ಮನೆ ಇಲ್ಲ. ಮನೆ ಬೇಕಾದ್ರೆ ಲಂಚ ಕೊಡಿ, ಇದು ಬ್ಯಾನರ್. ಅದು ಈಗ ಶಾಸಕರು, ಕಾಂಗ್ರೆಸ್ ಶಾಸಕರೇ ಮಾತಾಡಿರುವಂತ ಆಡಿಯೋ ಇದೆ. ಮುಖ್ಯಮಂತ್ರಿಗೆ ಏನಾದರೂ ಗೌರವ ಇದೆ, ಕಾಂಗ್ರೆಸ್ ಪಾರ್ಟಿಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಇದನ್ನ ಕೂಡಲೇ ತನಿಖೆ ಒಪ್ಪಿಸ್ಬೇಕು. ಆಡಿಯೋ ರಿಲೀಸ್ ಆಗಿರೋದು ಸತ್ಯ ಅಂತ ಬಿ ಆರ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ನಾನೇ ಮಾತಾಡಿರೋದು. ಒಬ್ಬ ಶಾಸಕ, ಅದು ಹಿರಿಯ ಶಾಸಕ, ಅವರೇ ಈ ತರ ಆಪಾದನೆ ಮಾಡಿದ್ಮೇಲೆ ವಿರೋಧ ಪಕ್ಷ ಆಪಾದನೆ ಮಾಡಿದ್ರೆ ನಾನಲ್ಲ ಅಂತಾರೆ. ಈಗ ಆಡಳಿತ ಪಕ್ಷದೇ ಇಷ್ಟು ದಿನ ವಿರೋಧ ಪಕ್ಷಗಳು ಆಪಾದನೆ ಮಾಡ್ತಾ ಇತ್ತು, ಈಗ ಆಡಳಿತ ಪಕ್ಷನೇ ಆಪಾದನೆ ಮಾಡ್ತಾ ಇದೆ ಅಂದ್ರೆ ಇದು ಎಷ್ಟು ಭ್ರಷ್ಟ ಸರ್ಕಾರ, ಎಷ್ಟು ಲೂಟಿ ಹೊಡಿತಾ ಇದ್ದಾರೆ. ಮನೆಗೂ ದುಡ್ಡು, ಪ್ಲಾನ್ ಸ್ಯಾಂಕ್ಷನ್ಗೂ ದುಡ್ಡು, ಮನೆ ಅಲಾಟ್ಮೆಂಟ್ಗೂ ದುಡ್ಡಿಂದ ಈ ಸರ್ಕಾರದಲ್ಲಿ ಏನು ನಡೆಯಲ್ಲ. 60% ಒಂದು ನಯಾ ಪೈಸನೂ ಕಡಿಮೆ ಇಲ್ಲ. 60% ಕಮಿಷನ್ ಇಲ್ಲದೆ ಯಾವುದೇ ಕೆಲಸ, ಯಾವುದೇ ಆಫೀಸಲ್ಲಿ ಏನು ನಡೆಯಲ್ಲ. ಆ ಪರಿಸ್ಥಿತಿಗೆ ಇವತ್ತು ತಂದಿದ್ದಾರೆ ಸಿದ್ದರಾಮಯ್ಯ. ಸ್ಲೀಪಿಂಗ್ ಸಿದ್ದರಾಮಯ್ಯ, ನಿದ್ದೆ ಮಾಡೋ ಸಿದ್ದರಾಮಯ್ಯ ಯಾವುದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಬರೀ ಆಪಾದನೆ, ಕೇಂದ್ರ ಸರ್ಕಾರದ ಆಪಾದನೆ ಬಿಟ್ಟರೆ ಏನು ಅವ್ರು ಮಾಡ್ತಾರೆ. ಎಚ್ ಕೆ ಪಾಟೀಲ್ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದವ್ರೆ. ಗಣಿ ಅಕ್ರಮಗಳಲ್ಲಿ 92% ತನಿಖೆ ಆಗ್ತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶೇಷ ತನಿಖಾ ತಂಡ ರಚನೆ ಮಾಡಿ ಗಣಿಯಲ್ಲೇನು ಕೂಡ ಲೂಟಿ ಮಾಡ್ತಾ ಇದಾರಲ್ಲ. ಈ ಸರ್ಕಾರ ಬಂದ್ಮೇಲೆ ಗಣಿ ಇಲಾಖೆಯಲ್ಲೂ ಕೂಡ ಲೂಟಿ ಮಾಡ್ತಾ ಇದ್ದಾರೆ, ಅಲ್ಲೂ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ಶಾಸಕರಿಗೂ ಕಾಂಗ್ರೆಸ್ ಅಲ್ಲಿ ಅವ್ರೇನಾದ್ರು ಬಾಯಿ ಬಿಟ್ಬಿಟ್ರೆ ಕಾಂಗ್ರೆಸ್ MLAಗಳು ಈ ಸರ್ಕಾರ 3 ದಿನ ಉಳಿಯಲ್ಲ. ಈ ಸರ್ಕಾರ ಈ ಒಂದು ವಿಚಾರದಲ್ಲೇ ಈ ಸರ್ಕಾರ ತನಿಖೆಗೆ ಒಪ್ಪಿಸ್ತಾರೆ, ಈ ಸರ್ಕಾರ ವಜಾಗೆ ಹೋಗ್ತಾರೆ. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ. ಈ ಕರ್ನಾಟಕದಲ್ಲಿ ಇಂಥ ಭ್ರಷ್ಟ ಸರ್ಕಾರ, ಅದು ವಸತಿ ಇಲಾಖೆಯಲ್ಲಿ ಈ ತರ ದೊಡ್ಡ ಹಗರಣ, ದೊಡ್ಡ ತಿಮಿಂಗಲುಗಳೆಲ್ಲ ಸೇರ್ಕೊಂತಾರೆ. ಆ ಮಂತ್ರಿ PA ಮಾತಾಡ್ತಾರೆ, ಅವ್ರನ್ನ ಗಲ್ಗಂಬಕ್ಕೆ ಏರಿಸ್ತೀವಿ. ಎಷ್ಟು ಜನ ಗಲ್ಗಂಬಕ್ಕೆ ಏರಿಸ್ತೀವಿ? ಒಂದ್ ತಾಲೂಕಾದ್ರೆ ಗಲ್ಗಂಬಕ್ಕೆ ಏರಿಸ್ತಾರೆ. ಇರೋ 224 ಕ್ಷೇತ್ರದಲ್ಲೂ ಇದೇ ಭ್ರಷ್ಟಾಚಾರ. ಹಾಗಾದ್ರೆ 224 ಕಡೆನೂ ಗಲ್ಗಂಬಕ್ಕೆ ಏರಿಸ್ತಾರೆ. ನೀವು ನಾಟಕ. ಸುಮ್ಮನೆ MLAಗಳನ್ನ ಸಮಾಧಾನ ಮಾಡಕ್ಕೆ ಗಲ್ಲಿಗಾಗ್ತೀನಿ, ಶಿಕ್ಷೆ ಕೊಡ್ತೀನಿ ಅಂತ. ಇದು ಬೋಗಸ್. ನ್ಯಾಯಾಂಗ ತನಿಖೆ ಆಗ್ಬೇಕು, ಇಲ್ಲ ಇವರು CBIಗಂತೂ ಕೊಡಲ್ಲ. ಅಟ್ಲೀಸ್ಟ್ ಜಡ್ಜ್ ಮುಖಾಂತರ ನ್ಯಾಯಾಂಗ ತನಿಖೆ ಮಾಡಿ. ಇಲ್ಲಿ ಬಡವರು ಕೂಡ ಮನೆ, ಯಾರೋ ಸಾಹುಕಾರ ಕೂಡ ಮನೆ ಅಲ್ಲ, ಬಡವರು ಆ ಜೀವನ ಮಾಡುವಂತ ಬಡವರ ಹತ್ರನೇ ಲೂಟಿ ಹೊಡಿತಾ ಇದೆ ಅಂದ್ರೆ ಬಡವರ ಸುಲಿಗೆ ಮಾಡುವಂತ ಸರ್ಕಾರ, ಬಡವರ ಮನೆಗೆ ಒಂದ್ ರೀತಿ ಸುಲಿಗೆ ಸಿಲುಕಿರುವಂತ ಸರ್ಕಾರ ಇದೆ. ಅದರಿಂದ ಬಡವರನ್ನ ಲೂಟಿ ಮಾಡ್ತಾ ಇರೋ ಸರ್ಕಾರ ಕರ್ನಾಟಕ ಜನತಾ ಬಯಕೆ.